Right is out point to Nagnu. ಇದರಲ್ಲಿ ಭಾಗದಲ್ಲಿ ಆಕಾಶ್ ಈಗ ನಾಗ್ನೂರು ತಂಡದ ಖಾತ ಆರಂಭವಾಗಿದೆ. ಅಂಕ ಗಳಿಕೆ ನಿರೀಕ್ಷೆಯಲ್ಲಿ ಆಕಾಶ್. ಯಾವುದೇ ಅಂಕ ಬಿಡದೆ ಬಲಿ ತಮ್ಮ ಅಂಕಣಕ್ಕೆ. ಈಗ ಹುಡುಗುತ್ತದೆ ಪರವಾಗಿ ಮತ್ತೋರ್ವ ಸಪೋರ್ಟ್ ದಾಳಿಗಾರ. ಅಂಕದ ಹುಡುಕಾಟದಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡೆದು ಕೂಡ ಮಲ್ಟಿಪಲ್ ಅಂಕಗಳು ಸಿಗ್ತಾ ಇದೆ ಹುಡುಗು ತಂಡಕ್ಕೆ. ದಾಳಿಯಲ್ಲಿ ವಿಕೆಟ್ ಸಾಕಷ್ಟು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಆಡ್ತಿರೋ ನಾಟಕ. ಇಲ್ಲಿ ಖಾಲಿ ಇರ್ತಕ್ಕಂಥವ್ರೆಲ್ಲ ಮೈದಾನ ಬಿಟ್ಟು ಹೊರಗಡೆ ಹೋಗ್ರಿ, ಹೊರಗಡೆ ಹೋಗ್ರಲ್ಲೇ ಡಿಸ್ಟರ್ಬ್ ಆಗತ್ತಿಲ್ಲ ಮ್ಯಾಚ್. ದಾಳಿಯಲ್ಲಿ ವಿನೋದ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಆಟಗಾರ. ಒಳ್ಳೆಯ ಪ್ರತಿಭಾನ್ವಿತ ದಾಳಿಗಾರ ಹೊಂಡಗುಂಟು ತಂಡದಲ್ಲಿ. ಎರಡರಲ್ಲಿ ಪಂದ್ಯ ಸಾಕ್ತಾ ಇದೆ. ಆರಂಭಿಕ ಹಂತದಲ್ಲಿ 2 ತಂಡಗಳ ಜೊತೆ ಸಮಾನವಾಗಿ ಪೈಪೋಟಿಯನ್ನು ಮಾಡ್ತಾ ಇದೆ. ಮತ್ತೆರಡು ಅಂಕಗಳ ಗಳಿಕೆ ಆಗ್ತಾ ಇದೆ ನಾಗ್ನೂರು ತಂಡಕ್ಕೆ. ಎರಡು 4ರಲ್ಲಿ ಪಂದ್ಯ ಸಾಕ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. Right. A third rider. Do or die ದಾಳಿಯಲ್ಲಿ ವಿನೋದ. ತರಬೇಕರ್ತವಾದಂತ ದಾಳಿಗಳ ಮುಖೇನ ಅಂಕವನ್ನ ಪಡಿತಾರ ವಿನೋದ್. ನಮ್ಮ ಮೊದಲ ಅಂಕದ ಹುಡುಕಾಟದಲ್ಲಿ ಈ ಬಾರಿ ವಿನೋದ್ ಅವರ ಬಂಧನವಾಗಿದೆ. ಪಾಯಿಂಟ್ ಟು ನಾಗ್ನೂರು. ಎರಡು 5ರಲ್ಲಿ ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. ಸೂಪರ್ ಟ್ಯಾಕಲ್ ಆನ್. ಕೊಂಡು ಹೋದ ಮತ್ತೆರಡು ಅಂಕಗಳು ಸಿಗ್ತಾ ಇದೆ ಬಿಟ್ಟಲ್ಲ ಅವರಿಗೆ. ಕೊನೆಯ ದಾಳಿಗಾರ ಹುಡುಗ ತಂಡ ಪರವಾಗಿ ಪಾಯಿಂಟ್ ಸಿಕ್ಕರೆ ಜಾಲಿ. ಇಲ್ಲಿ ನಾಗ್ನೂರು ತಂಡದ ರೈಡಿಂಗ್ ಮಷೀನ್ ವಿಠಲ್ ಆಡ್ತಕ್ಕಂಥ ಎಲ್ಲ ದಾಳಿಗಳಲ್ಲೂ ಕೂಡ ಅದ್ವಿತೀಯವಾದಂತಹ ಅಂಕವನ್ನ ಕಲೆ ನಾಟಕ. ಈ ಬಾರಿ ಸಹಿತ ಅಂಕ ಗಳಿಕೆಯಲ್ಲಿ ಯಶಸ್ಸು ಲಭಿಸ್ತಾ ಇದೆ ವಿಠಲ್ ಅವರಿಗೆ. ಇದರೊಂದಿಗೆ 11 ಅಂಕವನ್ನ ಗಳಿಸ್ಕೊಳ್ತಾ ಇದೆ ನಾಗ್ನೂರು ತಂಡ. 11-3 8 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. ಇಲ್ಲಿ ನಾವೇನು ಕೂಡ ಕಡಿಮೆ ಇಲ್ಲ ಅಂತೇಳಿ ಮತ್ತೆರಡು ಅಂಕ ಸಿಗ್ತಾ ಇದೆ ಹೊರಗು ತಂಡದ ಆಟಗಾರರಿಗೆ. ಇಲ್ಲಿ ಫುಲ್ಲಿ ಚಾನ್ಸ್ ಆಗಿ ಬಂದಿರೋದು ವಿಠಲ್ ರವರನ್ನ ಕಟ್ಟಿ ಹಾಕ್ತಾರ ಹುಡುಗನ ತಂಡ ಆಡ್ತಾರ. ಇಲ್ಲ ಇವತ್ತು ವಿಠಲ್ ರವರ ದಿನ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಟಚ್ನ ಬಾಣ ಯಶಸ್ವಿ ಆಗ್ತಾ ಇದೆ. ಪಾಯಿಂಟ್ 4
ಬಸವೇಶ್ವರ ಜಾನ್ಮಟ್ಟಿ ಹಾಗೂ ಸೋಮಲಿಂಗೇಶ್ವರ ತೆಗ್ಗಿ ಜೂನಿಯರ್ಸ್ ಎರಡು ಜನ ಆಟಗಾರರು ಆದಷ್ಟು ಬೇಗನೆ ಸಿದ್ಧರಾಗಿರ್ಬೇಕು. ತೆಗ್ಗಿ ಹಾಗೂ ಜಾನ್ಮಟ್ಟಿ. ಹನ್ನೆರಡು ಐದರಲ್ಲಿ ಸಾಕ್ತಾ ಇದೆ ಪಂದ್ಯ. 7 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. ಇವರಿಗೆ ಕೂಡ ಯಾವುದೇ ಅಂಕ ಉಳಿದ ಬರಲಿ ತಮ್ಮ ಕಡಕ್ಕೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಆಕಾಶ್. ಪಾಯಿಂಟ್ ಟು ನಾಗ್ನೂರ್. ದಯವಿಟ್ಟು ಎಲ್ಲರೂ ಕೂಡ ಒಳ್ಳೆಯ ಕ್ರೀಡಾಪಟುಗಳಿದ್ರೆ ತೀರ್ಪುಗಾರ ತೀರ್ಪಿಗೆ ಭದ್ರಾಗಿ ಆಟವನ್ನು ಆಡಬೇಕು. ಮತ್ತೊಬ್ಬ ವಿನೋದ್ ಬಾಗಲಕೋಟೆಯ ಎಕ್ಸ್ಪ್ರೆಸ್ ಇದೆ ಖ್ಯಾತಿ ಆಗಿರ್ತಕ್ಕಂಥ ಆಟಗಾರ. ಆದ್ರೆ ಇವತ್ತು ಸ್ವಲ್ಪ ವೇಗ ಕಡಿಮೆ ಆದಂತೆ ಕಾಣ್ತಾ ಇದೆ. ಈ ಬಾರಿ ಸಹಿತ ಆಯ ತಪ್ಪಿ ಮತ್ತೊಂದು ಸೆಲ್ಫ್ ಔಟ್. ಮತ್ತೊಮ್ಮೆ ವಿಠಲ್ 14-5 ಪಂದ್ಯ ಸಾಗ್ತಾ ಇದೆ. 9 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. ನಾಲ್ವರ ಡಿಫೆನ್ಸ್. ಈ ಬಾರಿ ಸಹಿತ ಅಂಕ ಗಳಿಕೆಯ ಪ್ರಯತ್ನ. ಎಂಟಿ ರೈಟ್. ಜರ್ಸಿ ನಂಬರ್ 4. ಮುಂದಿನ ಒಂದು ಪಂದ್ಯಕ್ಕಾಗಿ ಬಸವೇಶ್ವರ ಜಾನ್ಮಟ್ಟಿ ವರ್ಸಸ್ ಸೋಮಲಿಂಗೇಶ್ವರ ತೆಗ್ಗಿ ಜೂನಿಯರ್ಸ್. ಎರಡು ಜನ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರ್ಬೇಕು. ತೆಗ್ಗಿ ಹಾಗೂ ಜಾನ್ಮಟ್ಟಿ. ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ. ಕಾನೂರು ಮನೆಯಲ್ಲಿ ಒಳ್ಳೆಯ ಸಪೋರ್ಟ್ ಒಂದಿಗೆ ಪಾಯಿಂಟ್ ಟು ನಾಗ್ನೂರು. ಇಲ್ಲಿ ಮತ್ತೊಮ್ಮೆ ಆಕಾಶ್ ಸೂಪರ್ ಟ್ಯಾಕಲ್ ಆನ್. 1 ಹಿಡಿತಕ್ಕೆ 2 ಅಂಕ. ಇವತ್ತು ಸುವರ್ಣ ಅವಕಾಶವನ್ನ ಬಳಸಿಕೊಂಡಾರ ಬಡುಗು ತಂಡದ ಆಟಗಾರರು. 15-5ರಲ್ಲಿ ಪಂದ್ಯ. 10 ಅಂಕದ ಮುನ್ನಡೆಯಲ್ಲಿ ನಾಗ್ನೂರು. ಈ ಬಾರಿ ಕೂಡ ಎಂಟಿ ರೈಟ್. ಥರ್ಡ್ ರೈಡ್ ಟು ಓಡಾಯ್. ಒಂದು ನಿರ್ಣಾಯಕವಾದಂತ ದಾಳಿಯಲ್ಲಿ ನಿರ್ಣಾಯಕ ದಾಳಿಗಾರ ವಿಠಲ. ತೆಗ್ಗಿ ಜೂನಿಯರ್ ಆಧಾರ್ ಕಾರ್ಡ್ ಕಂಪಲ್ಸರಿ. ಕೊನೆಯ ದಾಳಿಗಾರ ಹುಡುಗು ತಂಡದ ಪರವಾಗಿ ಪಾಯಿಂಟ್ ಸಿಕ್ಕರೆ ಜಾಲಿ ಜಾಲಿ, ಇಲ್ಲ ಅಂದ್ರೆ ಗ್ರೌಂಡ್ ಖಾಲಿ ಖಾಲಿ. ಕಾಲಿನ ಕಾತೋಡೋಣ. ಈ ಬಾರಿ ರೈಡ್ ರಿಸಲ್ಟ್ ಅಂಕಣ ಖಾಲಿ. ಆಲ್ ಔಟ್ 1+2 ನಾಗ್ನೂರು. ಬೋನಸ್ ಪಾಯಿಂಟ್. ಮತ್ತೊಮ್ಮೆ ನಾಗ್ನೂರು ತಂಡದ ಶರವೇಗದ ಕುದುರೆ ವಿಠಲನ ವೇಗಕ್ಕೆ ಬ್ರೇಕ್ ಇಲ್ಲ. ಬ್ರೇಕ್ ಹಾಕ್ತಾರ ಹುಡುಗ ತಂಡ ಆಟಗಾರರು? ಇಲ್ಲ. ಈ ಬಾರಿ ಸಹಿತ ಅಂಕ ಸಿಗ್ತಾ ಇದೆ. ಮುಂದಿನ ಒಂದು ಪಂದ್ಯಕ್ಕಾಗಿ ಬಸವೇಶ್ವರ ಜಾನ್ಮಟ್ಟಿ ವರ್ಸಸ್ ಸೋಮಲಿಂಗೇಶ್ವರ ತೆಗ್ಗಿ ಜೂನಿಯರ್ಸ್. ಮುಂದಿನ ಪಂದ್ಯಕ್ಕಾಗಿ ತಮ್ಮ ಎಲ್ಲ ದಾಖಲೆಗಳೊಂದಿಗೆ ತಾವು ಸಿದ್ಧರಾಗಿ ಬರಬೇಕು. ಜಾನ್ಮಟ್ಟಿ ಹಾಗೊಂದು ತೆಗ್ಗಿ ಜೂನಿಯರ್ಸ್ 6-21ರಲ್ಲಿ ಪಂದ್ಯ. 15 ಅಂಕದ ಮುನ್ನಡೆಯಲ್ಲಿ ಸಾಗ್ತಾ ಇದೆ ನಾಗ್ನೂರು ತಂಡ. ಮತ್ತೊಮ್ಮೆ ಆಕಾಶ್ ಪಂದ್ಯ ಪಟ ನಿಧಾನಗತಿಯತ್ತ ಸಾಗಿಸ್ತಾ ಇದ್ದಾರೆ. ಯಾವುದೇ ಒತ್ತಡ ಇಲ್ಲ. ಈಗಾಗಲೇ ತಂಡ 15 ಅಂಕದ ಮುನ್ನಡೆಯತ್ತ ಸಾಗಿದೆ.
ಪೂರ್ಣ ಸಮಯವನ್ನ ಹೀರಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಹಾಫ್ ಟೈಮ್ ದ್ವಿತೀಯ ಹಂತದ ಮೊದಲ ದಾಳಿಯಲ್ಲಿ ವಿಠಲ ಇವತ್ತು ವಿಠಲನ ದಿನ. ಮತ್ತೊಮ್ಮೆ ಯಾಕೆ ಇವತ್ತು ಹೊರದಿನ ಅಂತೇಳಿ ಪ್ರೂವ್ ಮಾಡ್ತಾ ಇದ್ದಾರೆ ವಿಠಲ್. ಪಾಯಿಂಟ್ 22-6 16 ಅಂಕದ ಮುನ್ನಡೆಯತ್ತ ಸಾಗಿದೆ ನಾಗ್ನೂರ್ ತಂಡ. ಈ ಬಾರಿ ಡಬಲ್ ಆಂಗಲ್ ಹೂಡಿಗೆ ಯಾವುದೇ ಉತ್ತರ ಇಲ್ಲ. ಒಳ್ಳೆಯ ಸಪೋರ್ಟ್ ನೊಂದಿಗೆ ಪಾಯಿಂಟ್ ನಾಗ್ನೂರ್. ಇಲ್ಲಿ ಮತ್ತೊಮ್ಮೆ ನಾಗ್ನೂರ್ ತಂಡದ ಅಶ್ವಮೇಧ ಯಾಗದ ಕುದುರೆ ಇದು ವಿಠಲ. ಈತನ ಓಟಕ್ಕೆ ಈವರೆಗೆ ಬ್ರೇಕ್ ಬಿದ್ದಿಲ್ಲ. ಬ್ರೇಕ್ ಅನ್ನ ಹಾಕ್ತಾರ ಹುಡುಗ ತಂಡದ ಆಟಗಾರರು. ಕಾದೋಡಿನ ಇಲ್ಲಿ ಕೂಡ ಒಂದು ಎಂಟಿ ರೈಟ್. ಇಲ್ಲಿ ಬಾಗಲಕೋಟೆ ಎಕ್ಸ್ಪ್ರೆಸ್ ವೇಗವನ್ನ ಕಡಿಮೆ ಮಾಡಿಕೊಂಡ್ರೆ ಈಗಾಗಲೇ ನಾಗ್ನೂರ್ ಎಕ್ಸ್ಪ್ರೆಸ್ ವೇಗವನ್ನ ಹೆಚ್ಚಿಸಿಕೊಂಡಿದೆ. ಇದು ಮತ್ತೊಮ್ಮೆ ಸೆಲ್ಕೋಟ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಳಿಯಲ್ಲಿ ಆಕಾಶ್. ಇಪ್ಪತ್ನಾಲ್ಕು 6 18 ಅಂಕದ ಮುನ್ನಡೆಯತ್ತ ಸಾಗ್ತಾ ಇದೆ. ಈ ಬಾರಿ ಸೂಪರ್ ಟ್ಯಾಕಲ್ ಆಗ್ತಾ ಇದೆ ಹುಡುಗದ ತಂಡದಿಂದ. ಇಲ್ಲಿ ಮತ್ತೊಬ್ಬ ಹೊಸ ದಾಳಿಗಾರ ಬಳಕೆ ಆಗ್ತಾ ಇದೆ ಹುಡುಗ ತಂಡದಲ್ಲಿ. 24-8. ಈ ಬಾರಿ ಕೂಡ ಮಲ್ಟಿಪಲ್ ಅಂಕಗಳು ಸಿಗ್ತಾ ಇದೆ. ಮತ್ತೆರಡು ಇಲ್ಲಿ ಮತ್ತೊಮ್ಮೆ ಅಶ್ವಮೇಧದ ಯಾಗದ ಕುದುರೆ ವಿಠಲನಿಗೆ ಮತ್ತೊಂದು ಅಂಕ. 25 ಮತ್ತು 10 15 ಅಂಕದ ಮುನ್ನಡೆಯಲ್ಲಿ ನಾವು 50 ಬೋನಸ್. ಇಲ್ಲಿ 22 ಅಂಕಗಳ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ ಸಿಗೋರು. ಕೊಗಟೂರು ತಂಡದ ನಾಯಕರು ಇಲ್ಲಿ ಅಂಕದ ಒಳಭಾಗದಲ್ಲಿ ಬರಬೇಕು. ಕೊಗಟೂರು ತಂಡ ಆಟಗಾರ ಯಾರಾದ್ರೂ ಬಂದು ಇಲ್ಲಿ ಅಧ್ಯಕ್ಷರು ಭೇಟಿ ಆಗಬೇಕು. ಮತ್ತೊಮ್ಮೆ ವಿನೋದ ಅಂಕಕ್ಕೋಸ್ಕರ ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಸೂಪರ್ ಟಕಲ್ 2 ಪಾಯಿಂಟ್ ನಾಗ್ನೂರ್ 1.2 ಬಿಡುಗುಲ್ಲದ ದಾಳಿಗೆ ಅನುಮತಿಸ್ತಾ ಇರೋದು ವಿಠ. ಆಡತಕ್ಕಂಥ ಎಲ್ಲ ದಾಳಿಗಳಲ್ಲೂ ಕೂಡ ಅದ್ವಿತೀಯವಾದಂತ ಪ್ರದರ್ಶನ ಈ ಒಂದು ಪಂದ್ಯದಲ್ಲಿ ವಿಠಲ್ ಅವರಿಂದ. ಈ ಬಾರಿ ಸಹಿತ ಬೇಡ ಅಂದ್ರೂ ಕೂಡ ಅಂಕವನ್ನ ತಗೊಳ್ಳಿ ಅಂತ ಗಿಫ್ಟ್ ಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಬಸವೇಶ್ವರ ಜಾನ್ಮಟ್ಟಿ ವಿರುದ್ಧ ಸೋಮಲಿಂಗೇಶ್ವರ ತೆಗಿ ಜೂನಿಯರ್ ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ತರಬೇಕು. ಜಾನ್ಮಟ್ಟಿ ಹಾಗೂ ತೆಗಿ ಈ ಎರಡು ತಂಡದ ಆಟಗಾರರು ತಯಾರಿಯಲ್ಲಿರಬೇಕು. ಇದು ಕೂಡ 6.2. ಈ ಪಂದ್ಯಾವಳಿಗೆ ಪ್ರಥಮ ಬಹುಮಾನ ಘೋಷಣೆ ಮಾಡಿದಂತ ಮಾಮೂಲ್ ಪಾರ್ಕಹಳ್ಳಿಯವರು ಉಪಾಧ್ಯಕ್ಷರು ಅರವನ್ ಹಾಗೂ ಪೃಥ್ವಿರಾಜ್ ಅವರು
1 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಬಡ್ಡಿಯ ದ್ವಿತೀಯ ಬಹುಮಾನ ಶ್ರೀ ಧರ್ಮನಾಥ ಜೈನ ಸಂಘ ಸರಾಬಜಾರ್ ಜಮಖಂಡಿಯವರು 75,000 ರೂಪಾಯಿ. ಆಮೇಲೆ ತೃತೀಯ ಬಹುಮಾನ ಬಸಯ್ಯ ಮಠಪತಿಯವರು Last 5 minutes. ನಿರ್ದೇಶಕರು ಅರ್ಬನ್ ಬ್ಯಾಂಕ್ 50,1 ರೂಪಾಯಿ. ಆಮೇಲೆ ಶ್ರೀಶೈಲ್ ಮೋಟಿಯವರು 4ನೇ ಬಹುಮಾನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಪೂಜಿ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಾಗಲಕೋಟೆ ಲಿಮಿಟೆಡ್ ಇವರು 25,001 ರೂಪಾಯಿ ಕೊಟ್ಟಿದ್ದಾರೆ. ಈ ಎಲ್ಲ ಮಹನೀಯರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು. ಇನ್ನಷ್ಟು ಕೊಡುವಂತಹ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕೊಟ್ಕೊಟ್ಟೂರು ಬಂದ ಆಟಗಾರರು ಯಾರಾದ್ರೂ ಒಬ್ರು ಬಂದು ಇಲ್ಲಿ ಭೇಟಿ ಆಗ್ಬೇಕು. 33-14 ಪಂದ್ಯ ಸಾಗ್ತಾ ಇದೆ. ಮುಂದಿನ ತಯಾರಿ ಬಸವೇಶ್ವರ್ ಜಾನ್ಮಟ್ಟಿ, ಸಂಗಮೇಶ್ವರ್ ಕೆಗ್ಗಿ ಜೂನಿಯರ್, ಸೋಮಲಿಂಗೇಶ್ವರ್ ಕೆಗ್ಗಿ ಜೂನಿಯರ್ ಆಧಾರ್ ಕಾರ್ಡ್ನೊಂದಿಗೆ ತಾವು ಮೈದಾನಕ್ಕೆ ಆಗಮಿಸಬೇಕು. ಸೂಪರ್ ಟಕರೋನ್ ಮತ್ತೊಮ್ಮೆ ವಿಠಲ ಒಮ್ಮೆಯಾದ್ರೂ ಟ್ಯಾಕಲ್ ಆಗುವಂತ ಸನ್ನಿವೇಶವನ್ನ ನೋಡ್ಬೇಕು. ಇಲ್ಲ, ಆ ಒಂದು ಸನ್ನಿವೇಶವನ್ನ ನಮಗೆ ತೋರಿಸಲಿಲ್ಲ ವಿಠಲ್ ಅವರು.